ಮತ್ತು ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮ ಮಾಡಬೇಕೆಂದು ನಾನು ಕೋರುತ್ತೇನೆ. ಮತ್ತು ಎಲ್ಲಿ ಹಾರ್ಡ್ ವರ್ಕ್ ಅಂದರೆ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಮತ್ತು ವಿನಯತೆ ಎಲ್ಲಿ ಇರುತ್ತದೆ ಅಲ್ಲಿ ದೈವಿಕತೆ ಇರುತ್ತದೆ ಅನ್ನೋದು ನನ್ನ ಭಾವನೆ. ಆದ್ದರಿಂದ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬರುವ ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ಈ ನಮ್ಮ ವಿಜಯ ಮಹಾಂತೇಶ ಕಾನೂನು ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಮುಂದೆ ನಮ್ಮ ಉತ್ತಮ ನ್ಯಾಯವಾದಿಗಳಾಗಿ, ನ್ಯಾಯಾಧೀಶರಾಗಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲೆಂದು ನಾನು ಆಶಿಸುತ್ತಾ ನನ್ನ ಎರಡು ಮದುಮಕ್ಕಳನ್ನು ವತಿಯಿಂದ ಆಡಳಿತ ಮಂಡಳಿ ವತಿಯಿಂದ ವೈಯಕ್ತಿಕವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಕಾನೂನು ಅನ್ನುವಂಥದ್ದು ಮನುಷ್ಯರಿಗೆ ಹುಟ್ಟಿನಿಂದ ಸಾಯುವವರೆಗೂ ಅಂದರೆ ಪ್ರತಿನಿತ್ಯ ಈ ಕಾನೂನಿನ ಅರಿವು ಮುಂದೆ ಬೇಕೇ ಬೇಕು. ನೀವು ವಕೀಲರಾಗಲಿ, ಜಡ್ಜ್ ಆಗಲಿ, ಕಾನೂನು ಉಪನ್ಯಾಸಕರಾಗಲಿ ಬಹಳ ಇದು ಇದೆ. ಇವತ್ತು ಕಾನೂನು ಪದವೀಧರರಿಗೆ, ಒಳ್ಳೆಯ ವಕೀಲರಿಗೆ ಒಳ್ಳೆಯ ಅವಕಾಶಗಳಿದ್ದವು. ಆದ್ದರಿಂದ ತಾವು ಶ್ರದ್ಧೆಯಿಂದ ಏನು ಈ ಮಹಾವಿದ್ಯಾಲಯದಲ್ಲಿ ಪ್ರವೇಶ ಪಡ್ಕೊಂಡಿದ್ದೀರಿ, ಈ ಪ್ರವೇಶ ಪಡ್ಕೊಂಡ ನಂತರ ನಿರಂತರವಾಗಿ ಅಧ್ಯಯನಶೀಲರಾಗುವುದರ ಮೂಲಕ ಇದು ಹೊಸ ಕಾನೂನು ಮಹಾವಿದ್ಯಾಲಯ ಆಗಿರುವುದರಿಂದ ಕೆಲವೊಂದು ಮೂಲಭೂತ ಕೊರತೆಗಳು ಇದೆ. ಅದನ್ನು ತಾವುಗಳು ಸುಧಾರಿಸಿಕೊಂಡು ಮ್ಯಾನೇಜ್ಮೆಂಟ್ನವರು ಭಾಳ ಉತ್ಸುಕರಾಗಿದ್ದಾರೆ. ಒಳ್ಳೆಯ ಕಾನೂನು ಶಿಕ್ಷಣವನ್ನು ಕೊಡಬೇಕು ಈ ಭಾಗದ ವಿದ್ಯಾರ್ಥಿಗಳಿಗೆ ಅನ್ನುವಂತಹ ಒಂದು ಇಚ್ಛೆ ಇರೋದರಿಂದ ಮುಂದೆ ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಆದ್ದರಿಂದ ಈಗೇನು ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಸ್ವಲ್ಪ ಸಹಕರಿಸಬೇಕು ಅಂತ ಹೇಳಿ ನಾನಾದರೂ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಈಗ ಈ ಕಾನೂನು ಅನ್ನುವಂಥದ್ದು ಇದು ಧರ್ಮದ ಒಂದು ಭಾಗ. ಆದ್ದರಿಂದ ನೀವೆಲ್ಲರೂ ಏನು ಕಾನೂನು ಪದವಿಯಿಂದ ನಂತರ ಧರ್ಮ ಅನ್ನುವಂಥದ್ದು ಏನಂದರೆ ಧಾರಣೆ ಧರ್ಮ, ಯಾವುದು ಒಳ್ಳೆಯದಿದೆಯೋ ಅದು ಧರ್ಮ. ಅಂದರೆ ಅದನ್ನು ನೀವು ಪರಿಪಾಲಿಸುವಂಥವರಾಗಲಿ, ಮುಂದೆ ಒಳ್ಳೆಯ ಭವಿಷ್ಯ ಸಿಗಲಿ ಅನ್ನುವಂತಹ ಈ ಉದ್ದೇಶ ಆಶಯವನ್ನು ವ್ಯಕ್ತಪಡಿಸ್ತಾ ನನಗೆ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಬಿಜಾಪುರದಲ್ಲಿ ಕೂಡ ಅದಕ್ಕೆ ಇದು ಆಗಿದೆ. ಅಲ್ಲಿ PPP ಮಾಡೆಲ್ನಲ್ಲಿ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ಮೆಡಿಕಲ್ ಕಾಲೇಜನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಪೇಪರ್ನಲ್ಲಿ ನೋಡಿರ್ಬೋದು. ಆ ನಿಟ್ಟಿನಲ್ಲಿ ತಾವು ಆಲೋಚನೆ ಮಾಡ್ಬೋದು. ಎರಡನೇದಾಗಿ ಈ ಅಗ್ರಿ ಕಾಲೇಜನ್ನು ಖಾಸಗಿಯಾಗಿ ಅಗ್ರಿ ಕಾಲೇಜುಗಳನ್ನು ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ KLD ಅವರು ಸವದತ್ತಿ ತಾಲೂಕಿನಲ್ಲಿ ಒಂದು ಅಗ್ರಿ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಆಲೋಚನೆ ಮಾಡ್ಬೋದು. ಇನ್ನೂ ನಾನು ಹೇಳಿದ್ದೇ ಮಾಡಬೇಕು ಅಂತೇನಿಲ್ಲ, ಹೊಸ ಕೋರ್ಸ್ಗಳನ್ನು ತಗೊಂಡು ಆ ಒಂದು ಹೊಸ ರೀತಿಯ ಶಿಕ್ಷಣಕ್ಕೆ ನಾವು ಸಜ್ಜಾಗೋಣ ಅನ್ನುವಂಥ ಆಶಯದೊಂದಿಗೆ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟದ್ದು ಮತ್ತು ನನ್ನನ್ನು